ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಮಾವಾಸ್ಯೆಗೆ ತನ್ನದೇ ಆದ ಮಹತ್ವವಿದೆ. ಅದರಲ್ಲೂ ಶನಿವಾರದಂದು ಬರುವ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇದು ಶನಿದೇವರ ಕೃಪೆಗೆ ಪಾತ್ರರಾಗಲು ಅತ್ಯಂತ ಪ್ರಸಕ್ತವಾದ ದಿನ. ಬರುವ 2026 ಮೇ 16ರಂದು ಇಂತಹದೊಂದು ಅಪರೂಪದ ಶನಿ ಅಮಾವಾಸ್ಯೆ ಸಂಭವಿಸಲಿದೆ. ವಿಶೇಷವೆಂದರೆ ಈ ದಿನದಂದು ಆಕಾಶಮಂಡಲದಲ್ಲಿ ಗ್ರಹಗಳ ದೊಡ್ಡ ಬದಲಾವಣೆ ನಡೆಯುತ್ತಿದೆ. ಬುಧ ಮತ್ತು ಸೂರ್ಯನ ಸಂಯೋಗದಿಂದ ವೃಷಭ ರಾಶಿಯಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗವು ಕೆಲವು ರಾಶಿಯವರ ಬದುಕನ್ನೇ ಬದಲಿಸಲಿದೆ. ಆ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ಶನಿ ಅಮಾವಾಸ್ಯೆಯ ವಿಶೇಷತೆ. ಸ್ನೇಹಿತರೆ, ಮೊದಲು ನಾವು ಈ ಶನಿ ಅಮಾವಾಸ್ಯೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯ ಅಮಾವಾಸ್ಯೆಗೂ ಶನಿವಾರ ಬರುವ ಈ ಅಮಾವಾಸ್ಯೆಗೂ ದೊಡ್ಡ ವ್ಯತ್ಯಾಸವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ನ್ಯಾಯದ ದೇವರು, ನಮ್ಮ ಕರ್ಮಕ್ಕೆ ತಕ್ಕ ಫಲ ನೀಡುವವನು. ಅಮಾವಾಸ್ಯೆಯು ಪಿತೃದೇವತೆಗಳಿಗೆ ಮೀಸಲಾದ ದಿನ. ಈ ಎರಡು ಸಂಗತಿಗಳು ಒಟ್ಟಾಗಿ ಸೇರಿದಾಗ ನಮ್ಮ ಹಳೆಯ ಕೆಟ್ಟ ಕರ್ಮಗಳನ್ನು ತೊಳೆದುಹಾಕಲು ಮತ್ತು ಶನಿದೇವನ ಸಾಡೆಸಾತಿ ಅಥವಾ ದಯಾ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಅತ್ಯಂತ ಪ್ರಸಕ್ತವಾದ ದಿನವಾಗುತ್ತದೆ. 2026 ಮೇ 16ರಂದು ಬರುವ ಈ ಶನಿ ಅಮಾವಾಸ್ಯೆಯು ಕೇವಲ ಪೂಜೆಗೆ ಸೀಮಿತವಾಗಿಲ್ಲ. ಇದು ಬ್ರಹ್ಮಾಂಡದ ಶಕ್ತಿಯು ಮರುಜೀವ ಪಡೆಯುವ ಕಾಲ. 2. ವೃಷಭ ರಾಶಿಯಲ್ಲಿ ಬುಧಾದಿತ್ಯ ಯೋಗದ ರಹಸ್ಯ. ಈಗ ಈ ಬಾರಿಯ ವಿಶೇಷ ಆಕರ್ಷಣೆಯಾದ ಬುಧಾದಿತ್ಯ ಯೋಗದ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯು ಭೂಮಿಯ ತತ್ವದ ರಾಶಿ ಮತ್ತು ಇದು ಸ್ಥಿರತೆಯನ್ನು ಸೂಚಿಸುತ್ತದೆ. ಬುಧ ಗ್ರಹವು ಈ ರಾಶಿಗೆ ಪ್ರವೇಶಿಸಿದಾಗ ನಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಬುಧನು ಬುದ್ಧಿಶಕ್ತಿ, ಮಾತುಗಾರಿಕೆ ಮತ್ತು ವ್ಯಾಪಾರಕ್ಕೆ ಅಧಿಪತಿ. ಇದೇ ಸಮಯದಲ್ಲಿ ಗ್ರಹಗಳ ರಾಜನಾದ ಸೂರ್ಯನು ಕೂಡ ವೃಷಭ ರಾಶಿಗೆ ಪಾದಾರ್ಪಣೆ ಮಾಡುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಬುಧ ಇಬ್ಬರು ಮಿತ್ರ ಗ್ರಹಗಳು. ಇವರಿಬ್ಬರು ಒಂದೇ ಮನೆಯಲ್ಲಿ ಸೇರಿದಾಗ ರಾಜಯೋಗದ ಸಮಾನವಾದ ಬುಧಾದಿತ್ಯ ಯೋಗ ಸೃಷ್ಟಿಯಾಗುತ್ತದೆ. ಸೂರ್ಯನು ನೀಡುವ ತೇಜಸ್ಸು ಮತ್ತು ಬುಧನು ನೀಡುವ ಚಾತುರ್ಯ ನಿಮ್ಮ ವ್ಯಕ್ತಿತ್ವವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. 3. ಈ ಯೋಗದ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಪ್ರಭಾವ. ಈ ಯೋಗವು ಎಲ್ಲರಿಗೂ ಒಂದೇ ರೀತಿ ಫಲ ನೀಡುವುದಿಲ್ಲ. ನಿಮ್ಮ ಜಾತಕದಲ್ಲಿ ಬುಧನು ಬಲವಾಗಿದ್ದರೆ ಅಥವಾ ಶುಭ ಸ್ಥಾನದಲ್ಲಿದ್ದರೆ ಈ ಮೇ 16ರ ಸಮಯವು ನಿಮ್ಮ ಪಾಲಿಗೆ ಲಕ್ಕಿ ಪೀರಿಯಡ್ ಆಗಲಿದೆ. ವ್ಯವಹಾರದಲ್ಲಿ ನೀವು ಹೂಡಿಕೆ ಮಾಡುವ ಹಣವು 2ರಷ್ಟು ಲಾಭ ತರಬಹುದು. ಮಾತುಗಾರಿಕೆಯಲ್ಲಿ ವಕೀಲರು, ಶಿಕ್ಷಕರು ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ತಮ್ಮ ಮಾತಿನಿಂದಲೇ ಕೆಲಸಗಳನ್ನು ಸಾಧಿಸಿಕೊಳ್ಳುವ ಶಕ್ತಿ ಬರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಈವರೆಗೆ ಗೊಂದಲದಲ್ಲಿದ್ದ ಮನಸ್ಸು ಈಗ ಸರಿಯಾದ ದಾರಿಯನ್ನು ಕಂಡುಕೊಳ್ಳುತ್ತದೆ. ವೃಷಭ ರಾಶಿಯು ಶುಕ್ರನ ಮನೆಯಾಗಿರುವುದರಿಂದ ಈ ಯೋಗವು ಕೇವಲ ಹಣವನ್ನಷ್ಟೇ ಅಲ್ಲದೆ ಐಷಾರಾಮಿ ಜೀವನ ಮತ್ತು ಭೌತಿಕ ಸುಖವನ್ನು ಒದಗಿಸುತ್ತದೆ. 4. ಶನಿದೇವರ ಕೃಪೆ ಮತ್ತು ಎಚ್ಚರಿಕೆ. ಆದರೆ ನೆನಪಿಡಿ, ಶನಿ ಅಮಾವಾಸ್ಯೆಯ ದಿನ ಈ ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ನಾವು ಅಹಂಕಾರ ಪಡಬಾರದು. ಶನಿದೇವನು ಶಿಸ್ತನ್ನು ಪ್ರೀತಿಸುವವನು. ಈ ಸಮಯದಲ್ಲಿ ಯಾರು ಸತ್ಯದ ಹಾದಿಯಲ್ಲಿ ನಡೆಯುತ್ತಾರೋ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೋ ಅವರಿಗೆ ಈ ಬುಧಾದಿತ್ಯ ಯೋಗವು ಕಲ್ಪವೃಕ್ಷದಂತೆ ವರಗಳನ್ನು ನೀಡಲಿದೆ. ಅಡೆತಡೆಗಳಿಲ್ಲದ ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಮೀನರಾಶಿ. 1. ಸಂಜೀವಿನಿಯಂತೆ ಬುಧನ ಪ್ರಭಾವ. ಸ್ನೇಹಿತರೆ, ರಾಶಿಚಕ್ರದ ಕೊನೆಯ ರಾಶಿಯಾದ ಮೀನರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಮತ್ತು ಬುಧನ ಸಂಚಾರವು ಒಂದು ಹೊಸ ಭರವಸೆಯನ್ನು ತರಲಿದೆ. ನಾವು ಹೇಳಿದಂತೆ ಬುಧನ ಈ ಸಂಚಾರವು ನಿಮಗೆ
ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಇದರ ಅರ್ಥವೇನು? ಜೀವನದಲ್ಲಿ ದಾರಿ ಕಾಣದೆ ಕತ್ತಲೆಯಲ್ಲಿರುವವರಿಗೆ ಬುಧನು ಜ್ಞಾನದ ದೀಪವಾಗಲಿದ್ದಾನೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಗೊಂದಲಗಳು, ನಿರ್ಧಾರ ತೆಗೆದುಕೊಳ್ಳಲಾಗದ ಸ್ಥಿತಿ ಈಗ ದೂರವಾಗಲಿದೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರಲಿದ್ದು, ಸರಿಯಾದ ಹಾದಿಯಲ್ಲಿ ನಡೆಯಲು ಬುದ್ಧಿಶಕ್ತಿ ಪ್ರೇರೇಪಿಸುತ್ತದೆ. 2. ಶನಿದೇವನ ವಿಶೇಷ ಕೃಪೆ ಮತ್ತು ಕರ್ಮಫಲ. ಈಗ ಶನಿದೇವರ ವಿಚಾರಕ್ಕೆ ಬರೋಣ. ಪ್ರಸ್ತುತ ಶನಿದೇವನು ಕುಂಭರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದು 7ನೇ ಶನಿಯ ಅಂತ್ಯಕಾಲದ ಮುನ್ಸೂಚನೆಯೂ ಹೌದು. ಈ ಶನಿ ಅಮಾವಾಸ್ಯೆಯಂದು ನೀವು ಮಾಡುವ ಸಣ್ಣ ಪುಣ್ಯ ಕಾರ್ಯವು ನಿಮಗೆ ದೊಡ್ಡ ಮಟ್ಟದ ರಕ್ಷಣೆಯನ್ನು ನೀಡುತ್ತದೆ. ಕಠಿಣ ಪರಿಶ್ರಮ. ನೀವು ಕಳೆದ 2-3 ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಅಡೆತಡೆಗಳ ನಿವಾರಣೆ. ಈವರೆಗೆ ನಿಮ್ಮ ಕೆಲಸಗಳಲ್ಲಿ ಬರುತ್ತಿದ್ದ ನಿಗೂಢ ಅಡೆತಡೆಗಳು ಶನಿದೇವನ ಕೃಪೆಯಿಂದ ಮಂಜಿನಂತೆ ಕರಗಲಿವೆ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. 3. ವಿದೇಶ ಯೋಗ ಮತ್ತು ಉದ್ಯೋಗ. ಮೀನರಾಶಿಯಲ್ಲಿರುವವರಿಗೆ ಅನೇಕರಿಗೆ ವಿದೇಶಕ್ಕೆ ಹೋಗುವ ಹಂಬಲವಿರುತ್ತದೆ. ಈ ಅಮಾವಾಸ್ಯೆಯ ನಂತರದ ಗ್ರಹಗತಿಗಳು ನಿಮ್ಮ ಈ ಕನಸಿಗೆ ರೆಕ್ಕೆ ನೀಡಲಿವೆ. ವಿದ್ಯಾರ್ಥಿಗಳಿಗೆ, ನೀವು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಿದ್ದರೆ ಅಥವಾ ವೀಸಾಕ್ಕಾಗಿ ಕಾಯುತ್ತಿದ್ದರೆ ಈ ಅವಧಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ವೃತ್ತಿಪರರಿಗೆ, ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶಿ ಕ್ಲೈಂಟ್ಗಳ ಜೊತೆ ವ್ಯವಹರಿಸುವವರಿಗೆ ಈ ಬುಧಾದಿತ್ಯ ಯೋಗವು ಆರ್ಥಿಕವಾಗಿ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ನಿಮ್ಮ ಕರಿಯರ್ನಲ್ಲಿ ಇದೊಂದು ಮೈಲಿಗಲ್ಲಾಗುವ ಸಂಭವವಿದೆ. 4. ಆರ್ಥಿಕ ಭದ್ರತೆ ಮತ್ತು ಉಳಿತಾಯ. ಬುಧನು ವ್ಯಾಪಾರ ಮತ್ತು ಹಣಕಾಸಿನ ಕಾರಕ. ಮೀನರಾಶಿಯವರು ಸಾಮಾನ್ಯವಾಗಿ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಂದು ದೂರುತ್ತಿರುತ್ತಾರೆ. ಆದರೆ ಈ ಬುಧಾದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮಲ್ಲಿ ಉಳಿತಾಯದ ಪ್ರವೃತ್ತಿ ಹೆಚ್ಚಾಗುತ್ತದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ. ಭವಿಷ್ಯದ ಹೂಡಿಕೆಗಳಾದ ಜಮೀನು, ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಇದು ಸಕಾಲ. ಇದು ಕೇವಲ ಇಂದಿನ ಲಾಭವಲ್ಲ, ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡಲಿದೆ. 5. ಮೀನರಾಶಿಯವರಿಗೆ ವಿಶೇಷ ಸಲಹೆ. ಕೊನೆಯದಾಗಿ ಮೀನರಾಶಿಯವರಿಗೆ ಒಂದು ಕಿವಿಮಾತು. ಈ ಸಮಯದಲ್ಲಿ ನಿಮ್ಮ ಮಾತು ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಅದನ್ನು ಒಳ್ಳೆಯದಕ್ಕೆ ಬಳಸಿ. ಶನಿ ಅಮಾವಾಸ್ಯೆಯ ದಿನದಂದು ಹರಿಯುವ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬಿಡುವುದರಿಂದ ಅಥವಾ ಮೀನುಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ಅದೃಷ್ಟದ ಬಲ ಇನ್ನೂ ಹೆಚ್ಚಾಗುತ್ತದೆ. ಕುಂಭರಾಶಿ. 1. ಅನಿರೀಕ್ಷಿತ ಧನಲಾಭದ ಪರ್ವಕಾಲ. ಸ್ನೇಹಿತರೆ, ಈಗ ನಾವು ಕುಂಭರಾಶಿಯವರ ಬಗ್ಗೆ ಮಾತನಾಡೋಣ. ಕುಂಭರಾಶಿಯ ಅಧಿಪತಿಯೇ ಶನಿದೇವ. ಪ್ರಸ್ತುತ ಶನಿದೇವನು ತನ್ನ ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಈ ಶನಿ ಅಮಾವಾಸ್ಯೆಯು ನಿಮಗೆ ಜಾಕ್ಪಾಟ್ ಸಮಯ ಎಂದರೆ ತಪ್ಪಾಗಲಾರದು. ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು ತಂದುಕೊಡಲಿದೆ. ಎಲ್ಲಿಂದಲೋ ಬರಬೇಕಿದ್ದ ಬಾಕಿ ಹಣ ಅಥವಾ ನೀವು ನಿರೀಕ್ಷಿಸದ ಮೂಲಗಳಿಂದ ಧನಸಹಾಯ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ಆರ್ಥಿಕ ಗ್ರಾಫ್ ಹಠಾತ್ ಆಗಿ ಏರಿಕೆಯಾಗುವುದನ್ನು ನೀವು ಈ ಸಮಯದಲ್ಲಿ ಗಮನಿಸಬಹುದು. 2. ಆರ್ಥಿಕ ಸ್ಥಿತಿ ಮತ್ತು ಬಹುಮುಖಿ ಆದಾಯ. ಕುಂಭರಾಶಿಯವರ ಆರ್ಥಿಕ ಜೀವನದ ಬಗ್ಗೆ ಹೇಳುವುದಾದರೆ, ಈ ಬುಧಾದಿತ್ಯ ಯೋಗದ ಪ್ರಭಾವದಿಂದಾಗಿ ನಿಮಗೆ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹೂಡಿಕೆಗಳು.
ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭ ನೀಡಲು ಪ್ರಾರಂಭಿಸುತ್ತವೆ. ಸೈಡ್ ಬಿಸ್ನೆಸ್. ನೀವು ಕೇವಲ ಸಂಬಳದ ಮೇಲೆ ಅವಲಂಬಿತರಾಗದೆ ಯಾವುದಾದರೂ ಉಪಕಸುಬು ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದರೆ ಅಲ್ಲಿಂದಲೂ ಹೆಚ್ಚಿನ ಆದಾಯ ಬರಲಿದೆ. ಆರ್ಥಿಕ ಭದ್ರತೆ. ಹಣದ ಹರಿವು ಹೆಚ್ಚಿರುವುದರಿಂದ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿ ಆರ್ಥಿಕವಾಗಿ ಸ್ವತಂತ್ರರಾಗಲು ಇದು ಸುವರ್ಣಾವಕಾಶ. 3. ವೃತ್ತಿಜೀವನದಲ್ಲಿ ರಾಜಮರ್ಯಾದೆ ಮತ್ತು ಪ್ರಶಂಸೆ. ಉದ್ಯೋಗಸ್ಥ ಕುಂಭರಾಶಿಯವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ಕೊನೆಗೂ ಮನ್ನಣೆ ಸಿಗಲಿದೆ. ಬೆಂಬಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಗುರುತಿಸುತ್ತಾರೆ. ನೀವು ಕೈಗೆತ್ತಿಕೊಳ್ಳುವ ದೊಡ್ಡ ಪ್ರಾಜೆಕ್ಟ್ಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಪ್ರಗತಿ. ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲಿಗೇರಬಹುದು. ಇದು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಂದು ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. 4. ಮಕ್ಕಳ ಪ್ರಗತಿ ಮತ್ತು ಕೌಟುಂಬಿಕ ಸಂತೋಷ. ಕುಟುಂಬದ ದೃಷ್ಟಿಯಿಂದ ನೋಡುವುದಾದರೆ ಕುಂಭರಾಶಿಯ ಪೋಷಕರಿಗೆ ಇದು ಬಹಳ ಸಂತೋಷದ ಕಾಲ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ವೃತ್ತಿಯಲ್ಲಿ ಅವರು ಸಾಧಿಸುವ ಪ್ರಗತಿಯನ್ನು ಕಂಡು ನೀವು ಹೆಮ್ಮೆ ಪಡುತ್ತೀರಿ. ಮಕ್ಕಳು ಈವರೆಗೆ ಎದುರಿಸುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇದು ನಿಮ್ಮ ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ತರುತ್ತದೆ. ವೈಯಕ್ತಿಕ ಜೀವನದಲ್ಲಿ ನೀವು ಸ್ವಾವಲಂಬಿಗಳಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 5. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಮತ್ತು ಸ್ನೇಹ. ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಲಿದೆ. ರಾಜಕೀಯ, ಉದ್ಯಮ ಅಥವಾ ಕಲಾಕ್ಷೇತ್ರದಲ್ಲಿರುವ ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದೆ. ಈ ಹೊಸ ಸ್ನೇಹಗಳು ಕೇವಲ ಔಪಚಾರಿಕವಾಗಿರದೆ ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಏಣಿಯಾಗಲಿವೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳುವರು ಅಥವಾ ಅವರ ಕುತಂತ್ರಗಳು ಈ ಅವಧಿಯಲ್ಲಿ ಫಲ ನೀಡುವುದಿಲ್ಲ. 6. ಕುಂಭರಾಶಿಯವರಿಗೆ ವಿಶೇಷ ಸಲಹೆ. ಶನಿದೇವ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ಶನಿ ಅಮಾವಾಸ್ಯೆಯಂದು ನೀವು ಮಾಡುವ ದಾನ ಧರ್ಮಗಳು ನಿಮಗೆ ರಕ್ಷಣಾ ಕವಚವಾಗಲಿವೆ. ಅನಾಥಾಶ್ರಮಕ್ಕೆ ಅನ್ನದಾನ ಮಾಡುವುದು ಅಥವಾ ವಯಸ್ಸಾದವರಿಗೆ ಸಹಾಯ ಮಾಡುವುದು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತದೆ. ಕಟಕ ರಾಶಿ. 1. ಅದ್ಭುತ ಸಮಯದ ಆರಂಭ. ವೀಕ್ಷಕರೇ, ಈಗ ನಾವು ಚಂದ್ರನ ಅಧಿಪತ್ಯದ ಕಟಕ ರಾಶಿಯ ಬಗ್ಗೆ ತಿಳಿಯೋಣ. ಕಟಕ ರಾಶಿಯವರಿಗೆ ಈ ಶನಿ ಅಮಾವಾಸ್ಯೆಯ ನಂತರದ ಕಾಲಘಟ್ಟವು ಅತ್ಯಂತ ಅದ್ಭುತ ಸಮಯ ಎನ್ನಬಹುದು. ಚಂದ್ರನಂತೆ ಚಂಚಲವಾಗಿದ್ದ ನಿಮ್ಮ ಮನಸ್ಸು ಈಗ ಬುಧಾದಿತ್ಯ ಯೋಗದ ಪ್ರಭಾವದಿಂದ ಸ್ಥಿರತೆಯನ್ನು ಕಂಡುಕೊಳ್ಳಲಿದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಹೊಸತನವಿರುತ್ತದೆ. ನೀವು ಏನೇ ಮಾಡಿದರೂ ಅದರಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಮನೆ ಮಾಡಿರುತ್ತದೆ. 2. ಹೊಸ ಯೋಜನೆಗಳು ಮತ್ತು ಬಾಕಿ ಕೆಲಸಗಳ ಪೂರ್ಣ. ಅಂದರೆ ವೃತ್ತಿಜೀವನ. ವೃತ್ತಿಪರ ದೃಷ್ಟಿಯಿಂದ ನೋಡುವುದಾದರೆ ಇದು ಕಲ್ಪನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಕಾಲ. ಹೊಸ ಯೋಜನೆ. ನೀವು ದೀರ್ಘಕಾಲದಿಂದ ಯಾವುದಾದರೂ ಹೊಸ ಬಿಸ್ನೆಸ್ ಅಥವಾ ಪ್ರಾಜೆಕ್ಟ್ ಶುರು ಮಾಡಬೇಕೆಂದು ಪ್ಲಾನ್ ಮಾಡಿದ್ದರೆ ಅದಕ್ಕೆ ಈಗ ಚಾಲನೆ ನೀಡಿ ಗ್ರಹಗಳ ಬೆಂಬಲ ಇರುವುದರಿಂದ ಯಶಸ್ಸು ನಿಮ್ಮದಾಗುತ್ತದೆ. ಬಾಕಿ ಕೆಲಸಗಳು. ಫೈಲ್ ಸೀಲಿಂಗ್ನಿಂದ ಹಿಡಿದು ಕೋರ್ಟ್ ಕಚೇರಿ ಕೆಲಸಗಳವರೆಗೆ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳಲಿವೆ. ಆರ್ಥಿಕ ಲಾಭ. ಕೆಲಸಗಳು ಪೂರ್ಣಗೊಳ್ಳುತ್ತಿದ್ದಂತೆ ಹಣದ ಹರಿವು ಕೂಡ ಸುಧಾರಿಸುತ್ತದೆ. ಇದು ನಿಮ್ಮ ಆರ್ಥಿಕ ಜೀವನವನ್ನು ಬಲಪಡಿಸಲಿದೆ.
3. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಧುರತೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಕಟಕ ರಾಶಿಯವರು ಬಹಳ ಅದೃಷ್ಟವಂತರು. ಸಂಬಂಧಗಳ ಸುಧಾರಣೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಮಂಜಿನಂತೆ ಕರಗುತ್ತವೆ. ಪರಸ್ಪರ ಅರಿವು ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಮದುವೆಗಾಗಿ ಹುಡುಕಾಟ ನಡೆಸುತ್ತಿರುವ ಕಟಕ ರಾಶಿಯವರಿಗೆ ಸೂಕ್ತ ಸಂಬಂಧಗಳು ಕೂಡಿಬರುವ ಸುಸಮಯವಿದು. ಮಕ್ಕಳ ಸಂತೋಷ. ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. 4. ವಿದ್ಯಾರ್ಥಿಗಳಿಗೆ ಗೋಲ್ಡನ್ ಪೀರಿಯಡ್. ವಿದ್ಯಾರ್ಥಿಗಳೇ, ಈ ಭಾಗವನ್ನು ಗಮನವಿಟ್ಟು ಕೇಳಿ. ನಿಮಗೆ ಇದು ನಿಜಕ್ಕೂ ಗೋಲ್ಡನ್ ಪೀರಿಯಡ್. ಏಕಾಗ್ರತೆ. ಬುಧನ ಶುಭ ದೃಷ್ಟಿಯಿಂದ ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಕಷ್ಟವೆನಿಸುವ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ನೀವು KAS, IAS ಅಥವಾ ಯಾವುದೇ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ಸಮಯದ ಪ್ರಯತ್ನ ನಿಮಗೆ ಜಯ ತಂದುಕೊಡಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದೃಷ್ಟದ ಸಾಥ್ ಖಂಡಿತ ಸಿಗಲಿದೆ. 5. ವ್ಯಾಪಾರ ಮತ್ತು ಒಪ್ಪಂದಗಳು. ವ್ಯವಹಾರ ಮಾಡುವ ಕಟಕ ರಾಶಿಯವರಿಗೆ ಇದು ಸುವರ್ಣ ಗಳಿಗೆ. ನೀವು ಹೊಸ ಡೀಲ್ಗಳಿಗೆ ಸಹಿ ಹಾಕಲು ಅಥವಾ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಪ್ರಸಕ್ತ ಕಾಲ. ವಿವಿಧ ಮೂಲಗಳಿಂದ ಲಾಭ ಗಳಿಸುವ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ವೃತ್ತಿಪರ ಮತ್ತು ವೈಯಕ್ತಿಕ ಜೀವನ ಎರಡರಲ್ಲೂ ಸಮತೋಲನ ಕಾಯ್ದುಕೊಳ್ಳಲು ಈ ಸಮಯ ನಿಮಗೆ ಸಹಾಯ ಮಾಡುತ್ತದೆ. 6. ಕಟಕ ರಾಶಿಯವರಿಗೆ ವಿಶೇಷ ಸಲಹೆ. ಈ ಅದ್ಭುತ ಫಲಗಳನ್ನು ಪಡೆಯಲು ಶನಿ ಅಮಾವಾಸ್ಯೆಯ ದಿನದಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕಟಕ ರಾಶಿಯವರು ಮನಕಾರಕ ಚಂದ್ರನಿಗೆ ಪ್ರಿಯವಾದ ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಹಾಲನ್ನು ದಾನ ಮಾಡುವುದು ಶ್ರೇಯಸ್ಕರ. ಇದರಿಂದ ಮಾನಸಿಕ ಒತ್ತಡ ದೂರವಾಗಿ ಜಯ ಲಭಿಸುತ್ತದೆ. ವೃಷಭ ರಾಶಿ. 1. ನಿಮ್ಮದೇ ರಾಶಿಯಲ್ಲಿ ರಾಜಯೋಗದ ಉದಯ. ವೀಕ್ಷಕರೇ, ಈಗ ನಾವು ಈ ವಿಶೇಷ ಘಟನೆಯ ಕೇಂದ್ರಬಿಂದುವಾಗಿರುವ ವೃಷಭ ರಾಶಿಯ ಬಗ್ಗೆ ಮಾತನಾಡೋಣ. ಈ ಬಾರಿ ಬುಧಾದಿತ್ಯ ಯೋಗವು ನಿಮ್ಮದೇ ರಾಶಿಯ ಲಗ್ನ ಸ್ಥಾನದಲ್ಲಿ, ಅಂದರೆ ಮೊದಲನೇ ಮನೆಯಲ್ಲಿ ಘಟಿಸುತ್ತಿದೆ. ಇದರರ್ಥ ನೀವು ಈ ರಾಜಯೋಗದ ನೇರ ಫಲಾನುಭವಿಗಳು. ಬ್ರಹ್ಮಾಂಡದ ಶಕ್ತಿಯು ನಿಮ್ಮನ್ನು ಕೇಂದ್ರವಾಗಿಟ್ಟುಕೊಂಡು ಕೆಲಸ ಮಾಡಲಿದೆ. ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಲಿದ್ದು, ಮಂಕಾಗಿದ್ದ ನಿಮ್ಮ ಮುಖದಲ್ಲಿ ಹೊಸ ಕಳೆ ಮತ್ತು ತೇಜಸ್ಸು ಈ ಸಮಯದಲ್ಲಿ ಕಾಣಿಸಿಕೊಳ್ಳಲಿದೆ. 2. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವು. ಉದ್ಯೋಗಸ್ಥ ವೃಷಭ ರಾಶಿಯವರಿಗೆ ಇದು ಕನಸಿನ ಸಮಯ ಎನ್ನಬಹುದು. ಬಡ್ತಿ ಮತ್ತು ಸಂಬಳ ಹೆಚ್ಚಳ. ದೀರ್ಘಕಾಲದಿಂದ ನೀವು ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ವೇತನ ಏರಿಕೆಯ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಶ್ರಮವನ್ನು ಮೇಲಾಧಿಕಾರಿಗಳು ಮುಕ್ತಕಂಠದಿಂದ ಶ್ಲಾಘಿಸಲಿದ್ದಾರೆ. ಅನಿರೀಕ್ಷಿತ ಯಶಸ್ಸು. ನೀವು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಜವಾಬ್ದಾರಿಗಳು ನಿಮಗೆ ಸಿಗಲಿವೆ. ನೀವು ಕೈ ಹಾಕುವ ಪ್ರತಿ ಕೆಲಸದಲ್ಲೂ ವಿಜಯಲಕ್ಷ್ಮಿ ನಿಮ್ಮನ್ನು ವರಿಸಲಿದ್ದಾಳೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಲಿದ್ದು, ಸಂಶೋಧನೆ ಅಥವಾ ಉನ್ನತ ಶಿಕ್ಷಣದಲ್ಲಿ ತೊಡಗಿರುವವರಿಗೆ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. 3. ಆರ್ಥಿಕ ಮುಕ್ತಿ ಮತ್ತು ಸಾಲದ ಸುಳಿಯಿಂದ ಹೊರಕ್ಕೆ. ಆರ್ಥಿಕವಾಗಿ ವೃಷಭ ರಾಶಿಯವರಿಗೆ ಇದು ನಿರಾಳತೆಯ ಸಮಯ. ಸಾಲಗಳಿಂದ ಮುಕ್ತಿ. ಹಳೆಯ ಸಾಲಗಳು ಅಥವಾ ಇನ್ಯಾರಿಗೋ ಕೊಡಬೇಕಾದ ಹಣದ ಚಿಂತೆ ನಿಮ್ಮನ್ನು ಕಾಡುತ್ತಿದ್ದರೆ ಈ ಅವಧಿಯಲ್ಲಿ ಹಣದ ಹರಿವು ಹೆಚ್ಚಾಗಿ ನೀವು ಆ ಸಾಲಗಳನ್ನು ತೀರಿಸುವಿರಿ. ಹೂಡಿಕೆ ಲಾಭ. ಹಿಂದೆ ಮಾಡಿದ್ದ ಹೂಡಿಕೆಗಳು ಈಗ ಹಣ್ಣು ನೀಡಲು ಪ್ರಾರಂಭಿಸುತ್ತವೆ. ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಿಂದ ನೆಮ್ಮದಿಯ ಉಸಿರು ಬಿಡಲಿದ್ದೀರಿ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿನ ಅಡೆತಡೆಗಳನ್ನು ಮೆಟ್ಟಿ ನಿಂತು ಲಾಭದತ್ತ ಮುನ್ನಡೆಯುವಿರಿ.
4. ಶತ್ರುಗಳ ಕುತಂತ್ರದ ಬಗ್ಗೆ ಎಚ್ಚರಿಕೆ. ಆದರೆ ವೃಷಭ ರಾಶಿಯವರೇ, ಒಂದು ಮುಖ್ಯ ವಿಷಯವನ್ನು ನೀವು ನೆನಪಿನಲ್ಲಿಡಬೇಕು. ನಿಮ್ಮ ಬೆಳೆಯುತ್ತಿರುವ ವೇಗ ಮತ್ತು ಯಶಸ್ಸನ್ನು ಕಂಡು ಎಲ್ಲರೂ ಸಂತೋಷಪಡುವುದಿಲ್ಲ. ಗುಪ್ತ ಶತ್ರುಗಳು ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಕುತಂತ್ರ ನಡೆಸಬಹುದು ಅಥವಾ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಬಹುದು. ಜಾಗರೂಕತೆ. ಕೆಲಸದ ಸ್ಥಳದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಅತಿಯಾಗಿ ಯಾರನ್ನು ನಂಬಬೇಡಿ. ನಿಮ್ಮ ಗುರಿಗಳನ್ನು ಸಾಧಿಸುವವರೆಗೆ ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿಡಿ. ಶತ್ರುಗಳ ಕಾಟವಿದ್ದರೂ ಬುಧನ ಚಾತುರ್ಯದಿಂದ ನೀವು ಅವರನ್ನು ಸುಲಭವಾಗಿ ಸೋಲಿಸುವಿರಿ. 5. ದೀರ್ಘಕಾಲದ ಸಮಸ್ಯೆಗಳಿಗೆ ಅಂತ್ಯ. ಕಳೆದ ಹಲವು ತಿಂಗಳುಗಳಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ಮಾನಸಿಕ ಅಥವಾ ಕೌಟುಂಬಿಕ ಸಮಸ್ಯೆಗಳಿಗೆ ಈಗ ತಾರ್ಕಿಕ ಅಂತ್ಯ ಸಿಗಲಿದೆ. ಕೋರ್ಟ್ ವ್ಯವಹಾರಗಳಲ್ಲಿ ಜಯ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲೂ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. 6. ವೃಷಭ ರಾಶಿಯವರಿಗೆ ವಿಶೇಷ ಸಲಹೆ. ಈ ಶನಿ ಅಮಾವಾಸ್ಯೆಯಂದು ನೀವು ಲಗ್ನ ಸ್ಥಾನದಲ್ಲಿ ಯೋಗ ಹೊಂದಿರುವುದರಿಂದ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವುದು ಮತ್ತು ಬುಧನ ಪ್ರೀತ್ಯರ್ಥವಾಗಿ ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆಯನ್ನು ದಾನ ಮಾಡುವುದು ಅತ್ಯಂತ ಶುಭದಾಯಕ. ಇದರಿಂದ ನಿಮ್ಮ ರಾಶಿಯ ಬಲ ಇನ್ನೂ ಹೆಚ್ಚಾಗುತ್ತದೆ. ಮಿಥುನ ರಾಶಿ. 1. ಆಧ್ಯಾತ್ಮಿಕ ಮತ್ತು ಲೌಕಿಕ ಜಯದ ಸಮನ್ವಯ. ಸ್ನೇಹಿತರೆ, ಈಗ ನಾವು ಬುಧನ ಸ್ವಕ್ಷೇತ್ರವಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಮತ್ತು ಬುಧಾದಿತ್ಯ ಯೋಗವು ಒಂದು ಸಮತೋಲಿತ ಜೀವನವನ್ನು ತಂದುಕೊಡಲಿದೆ. ಜೀವನದಲ್ಲಿ ಕೇವಲ ಹಣವಿದ್ದರೆ ಸಾಲದು, ಮನಃಶಾಂತಿ ಕೂಡ ಬೇಕು. ಈ ಅವಧಿಯಲ್ಲಿ ನಿಮಗೆ ಲೌಕಿಕ ಅಂದರೆ ಭೌತಿಕ ಸುಖಗಳು ಮತ್ತು ಆಧ್ಯಾತ್ಮಿಕ ಅಂದರೆ ಒಳಗಿನ ನೆಮ್ಮದಿ ಎರಡೂ ಸಿಗಲಿವೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ದೈವಿಕ ಕಳೆ ಬರಲಿದ್ದು ಜನ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ನೀಡಲಿದ್ದಾರೆ. 2. ದಾಂಪತ್ಯ ಕಲಹಗಳಿಗೆ ಪೂರ್ಣ ವಿರಾಮ. ಕಳೆದ ಕೆಲವು ಸಮಯದಿಂದ ಮಿಥುನ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಿದ್ದಲ್ಲಿ ಅವೆಲ್ಲವೂ ಈಗ ದೂರವಾಗುವ ಸಮಯ ಬಂದಿದೆ. ಸಂವಹನ. ಬುಧನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮ ಮಾತುಗಾರಿಕೆ ಈಗ ಮಧುರವಾಗಲಿದೆ. ಸಂಗಾತಿಯೊಂದಿಗೆ ಕುಳಿತು ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೀರಿ. ಪ್ರೀತಿಯ ಮರುಕಳಿಕೆ. ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಮನೆಯಲ್ಲಿ ಸದಾಕಾಲ ಇದ್ದ ಕಿರಿಕಿರಿಗಳು ಕಡಿಮೆಯಾಗಿ ಸುಖಮಯ ವಾತಾವರಣ ನಿರ್ಮಾಣವಾಗಲಿದೆ. 3. ವ್ಯಾಪಾರಸ್ಥರಿಗೆ ಲಾಭದ ಸುದ್ದಿ. ವ್ಯಾಪಾರ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿದೆ. ಹೂಡಿಕೆ ಮತ್ತು ಲಾಭ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಬುಧಾದಿತ್ಯ ಯೋಗದ ಪ್ರಭಾವದಿಂದ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ವಿಸ್ತರಣೆ. ನಿಮ್ಮ ವ್ಯಾಪಾರವನ್ನು ಬೇರೆಡೆಗೆ ವಿಸ್ತರಿಸುವ ಅಥವಾ ಹೊಸ ಶಾಖೆಗಳನ್ನು ತೆರೆಯುವ ನಿಮ್ಮ ಯೋಜನೆಗಳು ಈಗ ಫಲ ನೀಡಲಿವೆ. ಯಶಸ್ಸು. ಶನಿ ಅಮಾವಾಸ್ಯೆಯ ನಂತರ ನಿಮ್ಮ ವ್ಯವಹಾರದಲ್ಲಿ ಒಂದು ಸ್ಥಿರತೆ ಬರಲಿದ್ದು ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಲಿವೆ. 4. ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಯಾತ್ರೆ. ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ಧಾರ್ಮಿಕ ಪ್ರವೃತ್ತಿ ಹೆಚ್ಚಾಗಲಿದೆ. ದೈವಿಕ ಕೃಪೆ. ನೀವು ದೀರ್ಘಕಾಲದಿಂದ ಪ್ಲಾನ್ ಮಾಡುತ್ತಿದ್ದ ಪುಣ್ಯಕ್ಷೇತ್ರಗಳ ದರ್ಶನ ಈಗ ಈಡೇರಲಿದೆ. ಯಾವುದಾದರೂ ಶಕ್ತಿ ಪೀಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ಕುಟುಂಬದೊಂದಿಗೆ ಭೇಟಿ ನೀಡುವ ಯೋಗ ನಿಮ್ಮದಾಗಿದೆ. ಮಾನಸಿಕ ಶಾಂತಿ. ಈ ಪ್ರವಾಸಗಳು ನಿಮಗೆ ಕೇವಲ ವಿಹಾರವಲ್ಲದೆ ಮಾನಸಿಕವಾಗಿ ಹೊಸ ಚೈತನ್ಯವನ್ನು ನೀಡಲಿವೆ. ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಲ್ಲವು. 5. ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾಜಿಕ ಗೌರವ.
ಕೊನೆಯದಾಗಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ಬಗ್ಗೆ ಹೇಳುವುದಾದರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಆಕರ್ಷಣೆ ಬರಲಿದೆ. ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಕಂಡು ಜನ ಪ್ರಭಾವಿತರಾಗುತ್ತಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ. ಸಮಾಜದ ಹಿರಿಯ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಗೌರವ ಮತ್ತು ಪುರಸ್ಕಾರಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೂ ಸಹೋದ್ಯೋಗಿಗಳ ಮೆಚ್ಚುಗೆ ಮತ್ತು ಪ್ರಗತಿ ಕಟ್ಟಿಟ್ಟ ಬುತ್ತಿ. 6. ಮಿಥುನ ರಾಶಿಯವರಿಗೆ ವಿಶೇಷ ಸಲಹೆ. ಮಿಥುನ ರಾಶಿಯವರು ಬುಧನ ಕೃಪೆ ಪಡೆಯಲು ಈ ಶನಿ ಅಮಾವಾಸ್ಯೆಯ ದಿನ ಗಿಡಗಳಿಗೆ ನೀರು ಹಾಕುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡುವುದು ಅತ್ಯಂತ ಶುಭ. ಇದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಹೋಗಲಾಡಿಸಿ ಸುಖ ನೀಡುತ್ತದೆ. ವಿಶೇಷ ಪರಿಹಾರಗಳು ಮತ್ತು ಸಲಹೆಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 5 ರಾಶಿಗಳ ಮೇಲಾಗುವ ಅದ್ಭುತ ಫಲಗಳ ಬಗ್ಗೆ ತಿಳಿದುಕೊಂಡೆವು. ಆದರೆ ನೆನಪಿಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗತಿಗಳು ಉತ್ತಮವಾಗಿದ್ದರೂ ನಾವು ಮಾಡುವ ಸಣ್ಣ ಪುಟ್ಟ ಧಾರ್ಮಿಕ ಕ್ರಿಯೆಗಳು ಮತ್ತು ಕರ್ಮಗಳು ಆ ಶುಭ ಫಲಗಳನ್ನು ದ್ವಿಗುಣಗೊಳಿಸುತ್ತವೆ. ಈ ಅಪರೂಪದ ಶನಿ ಅಮಾವಾಸ್ಯೆಯಂದು ನೀವು ಮಾಡಬೇಕಾದ ವಿಶೇಷ ಪರಿಹಾರಗಳು ಇಲ್ಲಿವೆ. ತೈಲಾಭಿಷೇಕ ಮತ್ತು ದೀಪಾರಾಧನೆ. ಶನಿ ಅಮಾವಾಸ್ಯೆಯ ದಿನದಂದು ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾಗದಿದ್ದರೆ ಕನಿಷ್ಠ ಒಂದು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಕಪ್ಪು ಎಳ್ಳನ್ನು ಹಾಕಿ ದೀಪ ಹಚ್ಚಿ ಪ್ರಾರ್ಥಿಸಿ. ಇದು ನಿಮ್ಮ ಜೀವನದ ಸಂಕಷ್ಟಗಳನ್ನು ಸುಟ್ಟು ಹಾಕುತ್ತದೆ. ದಾನದ ಮಹಿಮೆ. ಶನಿದೇವನು ದೀನದಲಿತರ ಸೇವೆಯನ್ನು ಪ್ರೀತಿಸುತ್ತಾನೆ. ಈ ದಿನದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಟ್ಟೆ, ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಅಥವಾ ಅನ್ನದಾನ ಮಾಡಿ. ನೆನಪಿಡಿ, ನೀವು ನೀಡುವ ಒಂದು ಹೊತ್ತಿನ ಅನ್ನ ಇನ್ನೊಬ್ಬರ ಹಸಿವು ನೀಗಿಸಿದರೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಮಂತ್ರಪಠಣ. ಮನಸ್ಸಿನ ಶಾಂತಿಗಾಗಿ ಮತ್ತು ಗ್ರಹ ದೋಷಗಳ ನಿವಾರಣೆಗಾಗಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಈ ಮಂತ್ರದ ಧ್ವನಿ ತರಂಗಗಳು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ. ಹಿರಿಯರಿಗೆ ಗೌರವ. ಎಲ್ಲಕ್ಕಿಂತ ಮುಖ್ಯವಾದ ಪರಿಹಾರವೆಂದರೆ ಅದು ನಿಮ್ಮ ನಡವಳಿಕೆ. ಶನಿದೇವನು ನ್ಯಾಯದ ದೇವತೆಯಾದ್ದರಿಂದ ವಯಸ್ಸಾದವರಿಗೆ, ತಂದೆ ತಾಯಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಗೌರವ ನೀಡಿ. ಹಿರಿಯರ ಆಶೀರ್ವಾದ ಪಡೆದರೆ ಎಂತಹ ದೊಡ್ಡ ಗ್ರಹ ದೋಷವೂ ಕೂಡ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಮೇ 16ರಂದು ಬರುವ ಈ ಶನಿ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಹೊಸ ಆಶಾದೀಪವನ್ನು ಹೊತ್ತಿಸಲಿ ಎಂಬುದು ನಮ್ಮ ಆಶಯ. ಈ ಮಾಹಿತಿ ಕೇವಲ ಭವಿಷ್ಯದ ಮುನ್ಸೂಚನೆಯಲ್ಲ, ಇದು ನಿಮ್ಮನ್ನು ಎಚ್ಚರಿಸುವ ಮತ್ತು ಸನ್ನದ್ಧಗೊಳಿಸುವ ಒಂದು ದಾರಿದೀಪ ಮಾತ್ರ. ಭಕ್ತಿ, ನಂಬಿಕೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಈ 3 ಒಂದಾದಾಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತದೆ. ಗ್ರಹಗಳು ನಮಗೆ ದಾರಿ ತೋರಿಸುತ್ತವೆ, ಆದರೆ ಆ ದಾರಿಯಲ್ಲಿ ನಡೆಯುವವರು ನಾವೇ ಆಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಮಾಹಿತಿಯುಕ್ತವಾಗಿದೆ ಎಂದು ನಿಮಗನಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಈ ಒಂದು ಲೈಕ್ ನಮಗೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಅವರಿಗೂ ಈ ಶುಭ ಯೋಗದ ಬಗ್ಗೆ ತಿಳಿಸಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆಯೇನು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು, ಜ್ಯೋತಿಷ್ಯದ ವಿಶೇಷ ಮಾಹಿತಿಗಳು ಮತ್ತು ಜೀವನದ ದಾರಿದೀಪದಂತಹ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ.
ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸುಖವಾಗಿರಿ, ಸಂತೋಷವಾಗಿರಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.